ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಲ್ಲಿ ಸ್ಟೆನೋಗ್ರಾಫರ್ ಅಂತ ಪೋಸ್ಟ್ಗೆ 58 ವೇಕೆನ್ಸೀಸ್ಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಈ ಒಂದು ಸಂಪೂರ್ಣ ಮಾಹಿತಿಯ ಬಗ್ಗೆ ಎಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಯಸ್ಸಿನ ಮಿತಿ ಆಗಿರ್ಬೋದು, ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು, ವಯಸ್ಸಿನ ಸಡಿಲಿಕೆ ಆಗಿರ್ಬೋದು, ಹೇಗೆ ಅಪ್ಲೈ ಮಾಡಬೇಕು, ಯಾವ ಪೋಸ್ಟು, ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಆಯ್ಕೆ ಪ್ರೊಸೆಸ್ ಹೆಂಗಿರುತ್ತೆ, ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಈ ಒಂದು ಬೆಂಗಳೂರು ರೂರಲ್ ಕೋರ್ಟಲ್ಲಿ ಸ್ಟೆನೋಗ್ರಾಫರ್ ಅಂತ ಪೋಸ್ಟ್ಗೆ 58 ವೇಕೆನ್ಸೀಸ್ನ ನೇಮಕಾತಿ ಮಾಡ್ತಿದ್ದಾರೆ. ಸ್ಯಾಲ್ರಿ ಬಂದು 44,425ರಿಂದ 83,700 ಸ್ಯಾಲ್ರಿ ಇರುತ್ತೆ. ಕ್ವಾಲಿಫಿಕೇಶನ್ ಬಂದು ಜಸ್ಟ್ 12th PUC ಆರ್ ಡಿಪ್ಲೊಮಾ ಆಗಿದ್ರೆ ಸಾಕು. ಈ ಒಂದು ಹುದ್ದೆನ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಜಸ್ಟ್ PUC ಆರ್ ಡಿಪ್ಲೊಮಾ, ಯಾವುದೇ ಒಂದು ಡಿಗ್ರಿ ಬೇಕಾಗಿಲ್ಲ. ಮುಂದೆ ಏಜ್ ಬಂದು 18ರಿಂದ 40 ವರ್ಷ. 18ರಿಂದ 40 ವರ್ಷದ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ಬಂದು ಕ್ಯಾಟಗರಿ 2A 2B 3A 3B ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ. ಮುಂದೆ SC ST ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ. ಅಪ್ಲಿಕೇಶನ್ ಫೀ ಬಂದು ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಮುಂದೆ OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು SC ST ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಫೀ ಇರಲ್ಲ. ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವುದೊಂದು ಆಫ್ಲೈನ್ ಮೋಡ್ ಇರೋದಿಲ್ಲ, ಯಾವುದೋ ಒಂದು ಪೋಸ್ಟ್ ಮುಖಾಂತರ ಕಳಿಸುವ ಅಗತ್ಯವಿಲ್ಲ. ಜಸ್ಟ್ ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸುವ ಮೊದಲು ಈ ಒಂದು ಅಧಿಸೂಚನೆಯ ಲಿಂಕನ್ನು ಅಂದರೆ ನೋಟಿಫಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನೀವು ಯಾವುದೇ ಒಂದು ಈ ಚಾನಲಲ್ಲಿ ನೋಡ್ತಿರೋ ವೀಡಿಯೋಸ್ನ ಒನ್ ಟೈಮ್ ನೋಟಿಫಿಕೇಷನ್ನ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಸೊ ನಾವು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ವಯಸ್ಸಿನ ಮಿತಿ ಆಗಿರ್ಬೋದು, ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ, ಹೇಗೆ ಅಪ್ಲೈ ಮಾಡೋದು ಅಂತ ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ, ನಿಮಗೆ ಏನು ಮಾಹಿತಿ ಬೇಕಂತ ಸೊ ಅದರ ಬಗ್ಗೆ ವಿವರಣ ಕಂಟಿನ್ಯೂ ಮಾಡಿಕೊಡ್ತೀವಿ. ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿ ವೀಕ್ಷಕರೇ, ಯಾವುದೇ ಒಂದು ಪರೀಕ್ಷೆ, ಫಿಸಿಕಲ್, ಮೆಡಿಕಲ್ ಅಂತ ಏನೂ ಇಲ್ಲ. ಜಸ್ಟ್ ನಿಮ್ಮ ಒಂದು ಡಿಪ್ಲೊಮಾ ಅಥವಾ PUC ಮೆರಿಟ್ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಜಸ್ಟ್ ಒಂದು ನೇರ ಸಂದರ್ಶನ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಮೆರಿಟ್ ಲಿಸ್ಟ್ ಮತ್ತು ಒಂದು ನೇರ ಸಂದರ್ಶನ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇದು ತುಂಬಾ ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ನಿಮಗೆ ಈಸಿಯಾಗಿ ಈ ಒಂದು ಜಾಬ್ನ ನೀವು ಕ್ರ್ಯಾಕ್ ಮಾಡ್ಬೋದು. ನೋಡಿ, ಮುಂದೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡುವ. ಫಸ್ಟ್ ಆಫ್ ಆಲ್ ಗೋ ಥ್ರೂ ದ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್. ನಾನು ಹೇಳಿದ್ನಲ್ಲ, ಮೊದಲು ನೋಟಿಫಿಕೇಶನ್ ಹೋಗಿ ಈ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ನೋಡ್ಕೊಳ್ಳಿ. ಎಜುಕೇಷನ್ ಈಗ ಆಲ್ರೆಡಿ ಹೇಳಿದ್ದೇನೆ. ಸೊ ಇನ್ನೂ ಚೆಕ್ ಮಾಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ, ಏನಾದರೂ ಎಕ್ಸ್ಪೀರಿಯನ್ಸ್ ಆಯಿತಾ, ಏಜ್ ಲಿಮಿಟ್ ಎಷ್ಟಿದೆ, ವಯಸ್ಸಿನ ಸಡಿಲಿಕೆ ಎಷ್ಟಿದೆ. ಸೊ ಸರಿಯಾದ ಮಾಹಿತಿನ ತಿಳ್ಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಮತ್ತು ಕ್ಯಾಟಗರಿ, ನಿಮ್ಮೊಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್, ಸೊ ಅದು ಎಷ್ಟು ಇಯರಿಂದ ಇರಬೇಕು, ರೀಸೆಂಟಾಗಿ ತೆಗೆಸಿರ್ಬೇಕಾ, ಸೊ ಎಲ್ಲ ಕ್ಲಿಯರಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಮುಂದೆ ಅಪ್ಲಿಕೇಶನ್, ಈ ಒಂದು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಇರೋದ್ರಿಂದ ಸೊ ಈ ಒಂದು ಆನ್ಲೈನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಆಮೇಲೆ ಅದು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಒಂದು ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮುಖಾಂತರ ರಿಜಿಸ್ಟರ್ ಮಾಡ್ಕೊಂಡು ಮುಂದೆ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ID ಪ್ರೂಫ್ ಆಗಲಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ ಆಗಲಿ, ನಿಮ್ಮ ಒಂದು ರೆಸ್ಯೂಮ್ ಆಗಲಿ, ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಆಗಿ ಇದ್ದಲ್ಲಿ ಅದನ್ನು ಕೂಡ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಮುಂದೆ ಈ ಒಂದು ಅಪ್ಲೈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದ್ರ ಮೇಲೆ ಅದನ್ನು ಕ್ಲಿಕ್ ಮಾಡಿ ಅದು ಡೈರೆಕ್ಟಾಗಿ ಮೇನ್ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ಏನು ಕೇಳುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ ಡೀಟೇಲ್ಸ್, ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಡೀಟೇಲ್ಸ್, ನೇಮ್ ಆಗಲಿ, ಅಡ್ರೆಸ್ ಆಗಲಿ, ನಿಮ್ಮ ಕ್ಯಾಟಗರೀಸ್ ಬಗ್ಗೆ ಆಗಲಿ,
ಎಲ್ಲ ಥರದ ಮಾಹಿತಿನ ಕರೆಕ್ಟಾಗಿ ಫಿಲಪ್ ಮಾಡಿ ಮುಂದೆ ಲಾಸ್ಟ್ ನಿಮ್ಮ ಫೋಟೋಗ್ರಾಫ್ ಆಗಲಿ ಮತ್ತು ನಿಮ್ಮೊಂದು ಸಿಗ್ನೇಚರ್ ಆಗಲಿ ಇಲ್ಲ ನಿಮ್ಮೊಂದು ಏನಾದ್ರು ಆಧಾರ್ ಕಾರ್ಡ್ ಆಗಲಿ ಈ ಥರ ಏನಾದ್ರು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಿ. ಸೊ ಆಮೇಲೆ ಪೇ ದ ಅಪ್ಲಿಕೇಶನ್ ಫೀ ಆ್ಯಸ್ ಪರ್ ಯುವರ್ ಕ್ಯಾಟಗರಿ. ಸೊ ಕ್ಯಾಟಗರಿ ನೀವು ಯಾವ್ದು ಚೂಸ್ ಮಾಡಿರ್ತಾರ ಅದರ ಮುಖಾಂತರ ಅಲ್ಲಿ ಅಪ್ಲಿಕೇಶನ್ ಫೀ ಬಂದಿರುತ್ತೆ. ಜನರಲ್ ಆಗಿದ್ರೆ 250, OBC ಆಗಿದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಮತ್ತು SC/ST ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಫೀ ಇರೋದಿಲ್ಲ. ಸೊ ಅದು ಪೇ ಮಾಡಂತ ಹೇಳುತ್ತೆ. ಸೊ ಲಾಸ್ಟ್ಗೆ ಪೇ ಆದಮೇಲೆ ಕ್ಲಿಕ್ ದ ಸಬ್ಮಿಟ್ ಬಟನ್. ಸೊ ಆವಾಗ ಸಬ್ಮಿಟ್ ಬಟನ್ ಕ್ಲಿಕ್ ಆದಮೇಲೆ ಈ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ವೈರ್ಮೆಂಟ್ 2026 ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ, ಅದನ್ನು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದೆ ಪ್ರಮುಖ ದಿನಾಂಕಗಳು ನೋಡಿ. ಈ ಒಂದು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 17 ಆಗಸ್ಟ್ 2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ 15 ಸೆಪ್ಟೆಂಬರ್ ಒಳಗಾಗಿ ಈ ಒಂದು ಪ್ರೊಸೆಸ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಈ ಒಂದು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ವೈರ್ಮೆಂಟ್ ಸ್ಟೆನೋಗ್ರಾಫರ್ ಕರೆದಿರೋ 53 ಪೋಸ್ಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ, ಯಾವ ಥರದ ಮಾಹಿತಿ ಬೇಕಂತ. ಮತ್ತು ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಮತ್ತು ಅಪ್ಲೈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ. ಅಲ್ಲಿ ಹೋಗಿ ನೀವು ನೋಟಿಫಿಕೇಶನ್ ಕ್ಲಿಯರಾಗಿ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಎಲ್ಲ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ಸ್ ಬಗ್ಗೆ ಮಾಹಿತಿಯನ್ನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇನೆ.